5 ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚು ಮಾಡುತ್ತಿದೆ. ಅದೇ ಗ್ಯಾರಂಟಿಗಳ ಹೆಸರಲ್ಲಿ ಪಕ್ಷದವರಿಗೂ ಸ್ಥಾನಮಾನ ಕೊಟ್ಟು ಸರ್ಕಾರದಿಂದಲೇ ಸಂಬಳನೂ ಕೊಡ್ತಾ ಇದೆ. ಗ್ಯಾರಂಟಿಗಳು ಓಕೆ, ಪಕ್ಷದವರಿಗೆ ಸರ್ಕಾರದಿಂದ ಸಂಬಳ ಯಾಕೆ ಅಂತ ಪ್ರತಿಪಕ್ಷದವರು ಸದನದಲ್ಲಿ ಪ್ರಶ್ನೆ ಎತ್ತಿದರು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ಯುದ್ಧವೇ ನಡೆದು ಹೋಗಿದೆ. ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು. ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ 138+2 ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿಗಳಿಂದ. 5 ಗ್ಯಾರಂಟಿಗಳನ್ನು ನಂಬಿದ ಮತದಾರರು ಕಾಂಗ್ರೆಸ್ ಸರ್ಕಾರ ರಚಿಸಲು ಕಾರಣರಾದರು. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವೇನೋ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿತು. ಕರೆಕ್ಟಾಗಿ ತಿಂಗಳು ದುಡ್ಡು ಬರೆದಿದ್ರು. 5 ಗ್ಯಾರಂಟಿಗಳಿಗೆ ಹಣನೂ ಒದಗಿಸ್ತಾ ಇದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿಯರಿಗೆ 2,000 ಹಣ ಹಾಕೋದು ಲೇಟ್ ಮಾಡಿ ಆಗಾಗ್ಗೆ ಜನರ ಸಿಟ್ಟಿಗೂ ಗುರಿಯಾಗ್ತಾ ಇರುತ್ತೆ. ಆದ್ರಿವತ್ತು ಇದೇ 5 ಗ್ಯಾರಂಟಿಗಳ ವಿಚಾರದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಗಲಾಟೆ ನಡೆದಿದೆ. ಇದಕ್ಕೆ ಕಾರಣ ಗ್ಯಾರಂಟಿಗಳ ಅನುಷ್ಠಾನಗಳನ್ನು ಪರಿಶೀಲಿಸಲು ಸರ್ಕಾರ ಮಾಡಿರುವ ಸಮಿತಿ. ಆ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನಷ್ಟೇ ನೇಮಕ ಮಾಡಿ ಸರ್ಕಾರದ ಸಂಬಳ ಕೊಡುತ್ತಿರೋದು. ಇದೇ ವಿಷಯವನ್ನ ಕಲಾಪದಲ್ಲಿ ಮೊದಲು ತುರುವೇಕೆರೆ ಜೆಡಿಎಸ್ ಶಾಸಕ MT ಕೃಷ್ಣಪ್ಪ ಪ್ರಶ್ನೆ ಮಾಡಿದ್ದು. ಅಲ್ಲಿಂದ ಶುರುವಾಯಿತು ನೋಡಿ ಗ್ಯಾರಂಟಿ ಹೆಸರಲ್ಲಿ 8 ಗಲಾಟೆ. ನಿಮ್ಮ ಗ್ಯಾರಂಟಿ ಸ್ಕೀಮನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. ಎಲ್ಲ ಬಿಜೆಪಿ ಶಾಸಕರು ಎದ್ದು ನಿಂತರು. ಸ್ಪೀಕರ್ ಎಷ್ಟೇ ಸಮಾಧಾನ ಪಡಿಸಿದ್ರೂ ಉತ್ತರ ಕೇಳೋಕೆ ರೆಡಿ ಇರಲಿಲ್ಲ. ಹಂಗೋ ಹಿಂಗೋ ಎಲ್ಲರೂ ಸಮಾಧಾನವಾದ್ರು. ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ರೋಷಾವೇಶ ಹೊರಹಾಕಿದ್ರು. ನಮ್ಮ DK ಶಿವಕುಮಾರ್ ಅವರ ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲೊಂದು ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರಲ್ಲಿ, ಬಳ್ಳಾರಿಯಲ್ಲಿ ಹಂಚಿದ್ರು. ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ ಕೊಡ್ಲಿ. ಯಾವ ಆಧಾರದ ಮೇಲೆ ನೇಮಕಾತಿ ಮಾಡ್ತೀರಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು. ಅವನ ವಿದ್ಯಾರ್ಥಿತೆ ಎಷ್ಟಿದೆ? ಅವನೇನು SSLC ಓದಿದಾನ, ಡಾಕ್ಟರೇಟ್ ಮಾಡಿದಾನ, ಪ್ರೊಫೆಸರ್? ಏನು ಅವನಿಗೆ ಕ್ಯಾಬಿನೆಟ್, ಅವನಿಗೆ ಕಾರು, ಅವನಿಗೆ ಬಂಗ್ಲೆ, ಅವನಿಗೆ ದೊಡ್ಡ ಆಫೀಸ್ ಡೆಕೋರೇಷನ್? ಯಾರ್ದಣ? ಉತ್ತರ ಕೊಡ್ತಾರಲ್ಲ ಹೇಳ್ತಾರೆ ಅವರು. ಲೂಟಿ ಅಧಿಕಾರಿಗಳು ಸತ್ತೋಗಿದ್ರೆ, ಅಧಿಕಾರಿಗಳೆಲ್ಲ ಸತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ. ಇಲ್ಲ ಅಧಿಕಾರಿಗಳು ಸೋಮಾರಿ, ಅವ್ರ ಕೈ ಮಾಡಕ್ಕಾಗಲ್ಲ ಅಂದ್ರೆ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅವ್ರನ್ನ ಇಂಪ್ಲಿಮೆಂಟೇಷನ್ ಏನ್ ಮಾಡ್ತೀರಾ? ರಾಜಕೀಯ ಭಾಷಣ ಸರ್. ಉತ್ತರ ಯಾಕೆ ರಾಜಕೀಯ ಭಾಷಣ? ರಾಜಕೀಯ ಭಾಷಣ ಸರ್. ಉತ್ತರ ಬಿಜೆಪಿ ಅವರ ಸಿಟ್ಟು ಕಡಿಮೆಯಾಗಲಿಲ್ಲ. ಕೊನೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಂಟ್ರಿ ಕೊಟ್ರು. ಕಾರ್ಯಕರ್ತರಿಗೆ ಈ ಸರ್ಕಾರದಲ್ಲಿ ಎಲ್ಲಾ ಹಕ್ಕಿದೆ ಅಂತ ಏರುಧನಿಯಲ್ಲೇ ಉತ್ತರ ಕೊಟ್ರು. ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ, ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳಕ್ಕೆ ನಾವು ಉತ್ತರವನ್ನು ಕೊಡ್ತೇವೆ. ಚರ್ಚೆಗೆ ತಗೊಂಡು ಕೇಂದ್ರ ಸರ್ಕಾರ ಗಲಾಟೆ ಜೋರಾಗ್ತಿದ್ದಂತೆ ಸ್ಪೀಕರ್ UT ಖಾದರ್ ಸದನವನ್ನ 10 ನಿಮಿಷ ಮುಂದೂಡಿದ್ರು. ಆದ್ರೆ 40 ನಿಮಿಷದ ಬಳಿಕ ಸದನ ಶುರುವಾಯಿತು.
ಬಿಜೆಪಿಯವರು ಸರಣಿ ಪ್ರಶ್ನೆ ಹಾಕ್ತಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತರ ಕೊಡೋಕೆ ನಿಂತಾಗ್ಲೂ ಬಿಜೆಪಿಯವರು ತರಾಟೆಗೆ ತಗೊಂಡ್ರು. ಅಧ್ಯಕ್ಷೆ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗಲೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ, ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಒಂದು ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು, ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ವು, ಜನರಿಗೆ ತಲುಪ್ತು. ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ಅವರ ಪ್ರಶ್ನೆ ನಾವು ಬಿಡಲ್ಲ ನಿಮಗೆ. ಬಿಜೆಪಿಯವರ ಮಾತಿನ ಮಧ್ಯೆ ಡಿಕೆ ಶಿವಕುಮಾರ್ ಮಂಕುತಿಮ್ಮನ ಕಗ್ಗ ಪ್ರಸ್ತಾಪಿಸಿ ಬಿಜೆಪಿಯವರನ್ನ ಛೇಡಿಸಿದ್ರು. ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ತಾ ನೋಡಿದ್ರೆ ಡಿವಿಜಿದ ಒಂದು ಮಾತು ನನಗೆ ನೆನಪರ್ತದೆ. ಏನ್ ಹೇಳ್ತಾರೆ ಅಂದ್ರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ ಮತ್ತೆ ಆರಶೋ ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಕೊಡ್ತಿರೋದು ಮನೆಹಾಳು ಕೆಲಸ ಅಂದ್ರು. ಅದಕ್ಕೂ ಕಾಂಗ್ರೆಸ್ನವರು ಸಿಟ್ಟಿಗೆದ್ದು ಗಲಾಟೆ ಎಬ್ಬಿಸಿದ್ರು. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಹಾಳು ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆ ಹಾಳು ಕೆಲಸ ಉರಿಯೋ ಬೆಂಕಿಗೆ ಸದನದಲ್ಲಿ ತುಪ್ಪ ಹಾಕಿದ್ದು ಪ್ರಿಯಾಂಕ್ ಖರ್ಗೆ. ಮಹಾರಾಷ್ಟ್ರದಲ್ಲಿ ಸಚಿವರ ಪಿಎಗಳಾಗಿ ಆರ್ಎಸ್ಎಸ್ನವರನ್ನ ಸೇರಿಸಿ ಸಂಬಳ ತಗೊಳ್ತಿಲ್ವಾ ಅಂದಾಗ ಗಲಾಟೆ ಜೋರಾಯಿತು. ಬಿಜೆಪಿಯವರು ಸದನದ ಬಾವಿಗಿಳಿದ್ರು. ಆಗ ಕಲಾಪವನ್ನ ಮುಂದೂಡಬೇಕಾಯಿತು. ಅಷ್ಟಕ್ಕೂ ಗ್ಯಾರಂಟಿ ಅನುಷ್ಠಾನದ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಆಗ್ತಿರೋ ಸರ್ಕಾರದ ಹಣ ಎಷ್ಟು, ಸಮಿತಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂಬಳ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ, ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದ್ದು ಸರ್ಕಾರಿ ಕಾರು, ಕಚೇರಿ, ಗೌರವಧನ ನೀಡಲಾಗ್ತಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನದ ಜೊತೆಗೆ ಸರ್ಕಾರಿ ಕಾರು, ಕಚೇರಿ, ಗೌರವಧನ ಸಿಗ್ತಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿ ಜೊತೆಗೆ ತಿಂಗಳಿಗೆ 40,000 ಸಂಬಳ ನೀಡಲಾಗ್ತಿದೆ. ಜಿಲ್ಲಾ ಉಪಾಧ್ಯಕ್ಷರಿಗೆ ಜಿಲ್ಲಾ ಕೇಂದ್ರದಲ್ಲಿ ಕಚೇರಿ ಜೊತೆಗೆ ತಿಂಗಳಿಗೆ 1,500 ರೂಪಾಯಿ ಗೌರವಧನ ಕೊಡ್ತಿದ್ರೆ, ಪ್ರತಿ ಸಭೆಗೂ ಸದಸ್ಯರಿಗೆ 1,100 ರೂಪಾಯಿ ಗೌರವಧನ ಕೊಡುತ್ತಿದ್ದಾರೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ತಾಲೂಕಿನ ಅಧ್ಯಕ್ಷರಿಗೆ ತಾಲೂಕು ಕೇಂದ್ರದಲ್ಲಿ ಕಚೇರಿ ನೀಡಿದ್ದು ತಿಂಗಳಿಗೆ 25,000 ರೂಪಾಯಿ ಸಂಬಳ ಕೊಡುತ್ತಿದ್ದು, ಕಾಂಗ್ರೆಸ್ ಕಾರ್ಯಕರ್ತರೇ ಇರುವ ಸಮಿತಿಗೆ ಅಂತಾನೆ 1 ವರ್ಷಕ್ಕೆ 16 ಕೋಟಿ ಖರ್ಚು ಮಾಡುತ್ತಿದ್ದಾರೆ. ಇಂಥ ಸ್ಥಾನಮಾನವನ್ನ ಆಯಾ ಕ್ಷೇತ್ರದ ಶಾಸಕರ ನಿರ್ವಹಣೆಗೆ ಕೊಡಿ ಅಂತ ಬಿಜೆಪಿಯವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ಮನವಿ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಡಿಸೈಡ್ ಮಾಡ್ತೀವಿ ಅಂತ ಸದನದಲ್ಲೇ ಡಿಕೆಶಿ ಹೇಳಿದ್ರು. ನಮ್ಮ ಜವಾಬ್ದಾರಿ ಅರಿವಿದೆ. ಈಗ ವಿರೋಧ ಪಕ್ಷದ ನಾಯಕರು, ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ. ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಇಷ್ಟಾದ್ರೂ ಸುಮ್ಮನಾಗದ ವಿಪಕ್ಷದವರು ಸದನದ ಬಾವಿಗಿಳಿದು ಸಂಜೆವರೆಗೂ ಪ್ರತಿಭಟನೆ ಕೈಬಿಡಲಿಲ್ಲ. ಕೊನೆಗೆ ವಿಧಾನಸಭೆ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.